ಇಂದು 18ನೇ ತಾರೀಕು. ಇಂದಿನ ಭವಿಷ್ಯವನ್ನು ಎಲ್ಲರಿಗೂ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಇಂದು ದಾಂಪತ್ಯ, ಮಿತ್ರತ್ವ ಈ ವಿಷಯಗಳಲ್ಲಿ ಹೆಚ್ಚಿನ ನೆಮ್ಮದಿ ಏನೂ ಇರೋದಿಲ್ಲ. ಆದರೆ ನಿಮ್ಮ ಬುದ್ಧಿಮತ್ತತೆಯಿಂದ ಮತ್ತು ಕ್ರಿಯಾಶೀಲತೆಯಿಂದ ಇಂದು ಎಲ್ಲ ಕಡೆಯೂ ನೀವು ಜಯವನ್ನು ಸಾಧಿಸಬಹುದು. ಕಾರ್ಯಕ್ಷೇತ್ರವೇ ಇಂದು ಮುಖ್ಯ. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಕ್ಷೋಭೆ, ರಿಯಲ್ ಎಸ್ಟೇಟ್ ಇತ್ಯಾದಿ ಆಸ್ತಿ ಪಾಸ್ತಿ ವ್ಯವಹಾರಗಳಲ್ಲಿರೋರಿಗೆ ಇವತ್ತು ಸ್ವಲ್ಪ ಹೆಚ್ಚಿನ ತಲೆನೋವು ಇರುತ್ತೆ. ಮುಖ್ಯವಾದ ನಿರ್ಧಾರಗಳನ್ನು ಮಾಡೋದು, ಡಾಕ್ಯುಮೆಂಟ್ ಸೈನ್ ಮಾಡೋದು ಇತ್ಯಾದಿಗಳಿಗೆ ಇಂದು ಮುಖ್ಯವಾದ ದಿನ ಅಲ್ಲ. ಮಿಥುನ ರಾಶಿಯವರಿಗೆ ಇದು ಬಹಳ ಪ್ರಶಸ್ತವಾದಂತಹ ದಿವಸ. ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ನೀವು ಜಯವನ್ನು ಸಾಧಿಸ್ತೀರಿ ಮತ್ತು ಆತ್ಮವಿಶ್ವಾಸದಿಂದ, ಮಾತಿನ ಚಾಕಚಕ್ಯತೆಯಿಂದ ಎಲ್ಲದನ್ನು ಇವತ್ತು ಸಾಧಿಸಬಹುದು. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಧನಾಗಮದ ಸೂಚನೆ ಕೂಡ ಇದೆ. ಆದ್ದರಿಂದ ಇಂದು ಬಹಳ ಶುಭ ದಿನ. ಸಿಂಹರಾಶಿಯವರಿಗೆ ಹಿಂದಿನ 2 ದಿನಗಳಲ್ಲಿ ಮನಸ್ಸಿಗಿದ್ದಂತಹ ಕ್ಷೋಭೆ ಇವತ್ತು ಮಾಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮುಂದೆ ಏನು ಮಾಡಬೇಕು ಅನ್ನೋದು ಇವತ್ತು ನಿಮಗೆ ಗೋಚರವಾಗುತ್ತೆ. ಮುಂದಿನ 1 ತಿಂಗಳಿಗೆ ನೀವು ಬಹಳ ಹುರುಪಿನಿಂದ ಮುಂದುವರಿಯಬಹುದು. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟೇನೂ ಪ್ರಶಸ್ತವಾಗಿಲ್ಲ. ಮನಸ್ಸಿಗೆ ಕ್ಷೋಭೆ ಉಂಟಾಗತ್ತೆ ಮತ್ತು ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕುಗಳು ಕಾಣಬಹುದು. ದಾಂಪತ್ಯದಲ್ಲಿ ವೈಮನಸ್ಯ ಕಾಣಬಹುದು. ಹೆಚ್ಚಿನ ಮಾತು ಬೇಡ. ಆಧ್ಯಾತ್ಮಿಕತೆಯಿಂದ, ಧ್ಯಾನದಿಂದ ಎಲ್ಲವನ್ನೂ ಗೆದ್ದುಕೊಳ್ಳಬೇಕು. ತುಲಾ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಅನೇಕ ರೀತಿಯಲ್ಲಿ ಸಹಾಯವನ್ನು ಪಡೆಯುತ್ತೀರಿ. ಧನಾಗಮದ ಸೂಚನೆಗಳು ಕೂಡ ಆಗತ್ತೆ. ಬಹಳ ಒಳ್ಳೆಯ ದಿವಸ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿ, ಅದೇ ರೀತಿ ಹೆಚ್ಚಿನ ಗೌರವ ಕೂಡ ಪ್ರಾಪ್ತಿಯಾಗತ್ತೆ. ಆದರೆ ಕಾರ್ಯಕ್ಷೇತ್ರದ ಅವಶೇಷಗಳನ್ನು ಮನೆಗೆ ಮಾತ್ರ ತೆಗೆದುಕೊಂಡು ಹೋಗಬೇಡಿ. ಮನೆಯದು ಮನೆಯಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಬಿಟ್ಟು ಬಿಡಿ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ, ಗೌರವ ಪ್ರಾಪ್ತಿಯಾಗತ್ತೆ. ಎಲ್ಲರೂ ಕೂಡ ನಿಮ್ಮನ್ನು ನೋಡೋದಿಕ್ಕೆ ಹಾತೊರಿತಾ ಇದ್ದಾರೇನೋ ಅನ್ನೋಂತಹ ಭಾವನೆ ಉಂಟಾಗುತ್ತೆ. ಇವತ್ತು ಸಾರ್ಥಕತೆ ಇರುತ್ತೆ. ಆದರೆ ದೊಡ್ಡವರ ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಮಕರ ರಾಶಿಯವರಿಗೆ ಇದು ಅಷ್ಟೇನೂ ಪ್ರಶಸ್ತವಾದಂತಹ ದಿವಸವಾಗುವುದಿಲ್ಲ. ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಉಂಟಾಗತ್ತೆ. ಮುಖ್ಯವಾದಂತಹ ವಿಚಾರಗಳಲ್ಲಿ ಎಡಬಿದ್ದರೇನೋ, ಮುಖ್ಯ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಲಿಲ್ಲವೇನೋ ಅನ್ನೋಂತಹ ಯೋಚನೆಗಳು ಕಾಡ್ತಾ ಇರುತ್ತೆ. 2 ದಿನಗಳ ನಂತರ ಎಲ್ಲವೂ ಮಾಯವಾಗುತ್ತೆ. ಕುಂಭರಾಶಿಯವರಿಗೆ ಇದು ಬಹಳ ಒಳ್ಳೆಯ ದಿನ. ಎಲ್ಲ ರೀತಿಯಿಂದಲೂ ಬೇರೆಯವರಿಂದ ಸಹಕಾರವನ್ನು ಪಡಿತೀರಿ. ಮುಖ್ಯವಾದ ಕಾರ್ಯಕ್ಷೇತ್ರದಲ್ಲಿ, ಮುಖ್ಯವಾದಂತಹ ವಿಚಾರಗಳಲ್ಲಿ ನೀವು ಇವತ್ತು ಮುನ್ನಡೆಯನ್ನು ಸಾಧಿಸ್ತೀರಿ. ಆದರೆ ನಿಮ್ಮ ಮುನ್ನಡೆಯಲ್ಲಿ ಬೇರೆಯವರ ಪಾತ್ರವೂ ಇದ್ದೇ ಇರುತ್ತೆ. ಯಾವುದನ್ನು ಒಬ್ಬರೇ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ದಾಂಪತ್ಯ, ಮಿತ್ರತ್ವ ಎಲ್ಲದರಲ್ಲೂ ಕೂಡ ಸಾಮರಸ್ಯ ಉಂಟಾಗುತ್ತೆ. ಮೀನರಾಶಿಯವರಿಗೆ ಇದು ಒಳ್ಳೆಯ ದಿವಸ. ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ. ಮಾತುಕತೆಯಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಆದರೆ ಅತಿ ಆತ್ಮವಿಶ್ವಾಸ ಬೇಡ. ಇದರಿಂದ ಒಳ್ಳೆಯದಾಗೋದಿಲ್ಲ. ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಧ್ಯಾನವನ್ನು ಮಾಡಬೇಕು. ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ನಾಳೆಯ ಭವಿಷ್ಯದೊಂದಿಗೆ ಪುನಃ ಭೇಟಿಯಾಗೋಣ. ನಮಸ್ಕಾರ.